IPL 19ನೇ ಆವೃತ್ತಿಗೆ ಕ್ಷಣಗಣನೆ ಆರಂಭ ಆಗಿದೆ. ಕಳೆದ ವರ್ಷ RCB ಸಂಭ್ರಮಾಚರಣೆಯ ವೇಳೆ ನಡೆದಂತಹ ದುರ್ಘಟನೆಯಿಂದಾಗಿ RCB ಮ್ಯಾನೇಜ್ಮೆಂಟ್ ಆಗಿರ್ಬೋದು, KSE ಆಗಿರ್ಬೋದು, ಹಾಗೆಯೇ ರಾಜ್ಯ ಸರ್ಕಾರನೂ ಕೂಡ ಎಚ್ಚೆತ್ತುಕೊಂಡಿದೆ. ಯಾವಾಗ ದುರ್ಘಟನೆ ನಡೀತು ಅದಾದ ಬಳಿಕ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡ್ತು. ಸಮಿತಿ ಒಂದಷ್ಟು ಶಿಫಾರಸುಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತು. ಅದರ ಬೆನ್ನಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಈಗ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಸದ್ಯ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ನಾನು ಈಗ ಏನು ತೋರಿಸ್ತಾ ಇರುವಂತಹ ಪ್ರವೇಶ ಅಂದರೆ ಎಂಟ್ರಿ ಜಾಗ ಏನಿದೆ, ಈ ಮುಂಚೆ ಅದು ಗೋಡೆ ಆಗಿತ್ತು. ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರೇಕ್ಷಕರಿಗೆ ಅವಕಾಶ ಇರಲಿಲ್ಲ. ಈಗ ಕುನ್ನಾ ಅವರ ಸಮಿತಿ ವರದಿಯನ್ನು ಕೊಟ್ಟಂಥ ಹಿನ್ನೆಲೆಯಲ್ಲಿ VVIPಗಳಿಗೆ ಸಪ್ರೇಟ್ ಆದಂಥ ಒಂದು ಪ್ರವೇಶ, ಹಾಗೆಯೇ ಈ ಹಿಂದೆ ಎಂಟ್ರಿ ಮತ್ತು ಎಕ್ಸಿಟ್ ಎಲ್ಲದೂ ಕೂಡ ಒಂದೇ ಒಂದಿತ್ತು. ಆದರೆ ಇನ್ನು ಮುಂದೆ ಕೇವಲ ಎಂಟ್ರಿನೇ ಸಪ್ರೇಟ್ ಇರುತ್ತೆ, ಎಕ್ಸಿಟ್ ಸಪ್ರೇಟ್ ಇರುತ್ತೆ. ನಾನು ನಿಮಗೆ ಈಗ ತೋರಿಸ್ತಾ ಹೋಗ್ತಾ ಇರುವಂತಹ ಜಾಗ E8 ಅಂಥೇಳಿ. ಅಂದರೆ ಇನ್ನೊಂದು ವಿಶೇಷ ಏನು ಅಂತಂದರೆ, ಈ ಬಾರಿ KSEನಲ್ಲಿ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿರ್ಬೋದು, ಹಾಗೆಯೇ RCB ಮ್ಯಾನೇಜ್ಮೆಂಟು ಕನ್ನಡಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದು E8 ಅಂತ ಹೇಳಿಬಿಟ್ಟು ಇಲ್ಲಿ ಕಾರ್ಪೊರೇಟ್ ಆಗಿರ್ಬೋದು, ಟೆರೆಸ್ ಆಗಿರ್ಬೋದು, ಡೈಮಂಡ್ ಬಾಕ್ಸ್ ಮತ್ತು ಕಮಿಟಿ ರೂಮ್ಗೆ ಹೋಗುವಂತಹ ಯಾರು ಪ್ರಯಾಣಿಕರಾಗಿರ್ಬೋದು ಅಥವಾ ಈ ಒಂದು KSEಗೆ ಸಂಬಂಧಪಟ್ಟಂತಹ ಆಡಳಿತ ವರ್ಗ ಏನಿದೆ ಅವರು ಈ ಒಂದು ಪ್ರವೇಶ ದ್ವಾರದಲ್ಲಿ ಮಾತ್ರ ಎಂಟ್ರಿಯನ್ನು ಪಡಬೇಕಾಗತ್ತೆ. ಹಾಗೆಯೇ ಮುಖ್ಯ ದ್ವಾರವನ್ನು ನಾನು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ಹಾಗೆಯೇ ನಾವು ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ನಾವು ನೋಡ್ತಾ ಹೋಗೋದಾದರೆ ಕನ್ನಡಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವಂಥ ಕೆಲಸ ಆಗಿದೆ. ಇನ್ನೊಂದು ವಿಶೇಷ ಏನು ಅಂತಂದರೆ, ಮಹಿಳೆಯರು ಮತ್ತು 12 ವರ್ಷದೊಳಗಿನ ಮಕ್ಕಳಿಗೆ ಪ್ರವೇಶ ಅಂತೇಳಿ, ಅಂದರೆ ಮಕ್ಕಳು ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾದಂತಹ ಒಂದು ಎಂಟ್ರಿಯನ್ನು ಕೊಡುವಂಥ ಕೆಲಸ ಆಗಿದೆ. ಆದರೆ ಇದುವರೆಗೂ ಎಂಟ್ರಿ ಮತ್ತು ಎಕ್ಸಿಟ್ ಎರಡೂ ಕೂಡ ಒಂದೇ ಒಂದು ಗೇಟ್ನಲ್ಲಿ ಇರ್ತಾಯಿತ್ತು. ಆದರೆ ಇನ್ನು ಮುಂಬರುವಂತಹ ದಿನಗಳಲ್ಲಿ IPLೂ ಸೇರಿದಂತೆ ಯಾವುದೇ ರೀತಿಯಾದಂತಹ ಒಂದು ಕ್ರಿಕೆಟ್ ಪಂದ್ಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದರೆ ಎಂಟ್ರಿ ಸಪ್ರೇಟ್ ಇರುತ್ತೆ, ಹಾಗೆಯೇ ಎಕ್ಸಿಟ್ ಕೂಡ ಸಪ್ರೇಟ್ ಇರುತ್ತೆ. ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಕನ್ನಡಮಯ ಆಗಿರುವಂಥದ್ದು ಸಂಪೂರ್ಣವಾಗಿ, ಅಂದರೆ 60% ಕನ್ನಡ ಇರಬೇಕು ಅನ್ನುವಂಥದ್ದೇನು ಕರ್ನಾಟಕ ಸರ್ಕಾರದ ರೂಲ್ಸ್ ಇದೆ. ಆದರೆ 90% ಕನ್ನಡಕ್ಕೆ ಇಲ್ಲಿ ಹೆಚ್ಚಿನ ಒತ್ತನ್ನು ಕೊಡಲಾಗಿರುವಂಥದ್ದು. ಹಾಗೆಯೇ ಕನ್ನಡದ ನಾಮಫಲಕ ಆಗಿರ್ಬೋದು, ಕನ್ನಡದ ಮಾಹಿತಿ ಫಲಕಗಳನ್ನು ಮೆನ್ಷನನ್ನು ಮಾಡುವಂಥ ಕೆಲಸ ಆಗಿದೆ. ಹಾಗೆಯೇ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. E10 ಎನ್ನುವಂಥ ಒಂದು ಗೇಟ್ ಏನಿದೆ, ಇದುವರೆಗೂ VVIPಗಳಿಗಾಗಿರ್ಬೋದು, ಆಟಗಾರರಿಗೆ ಮತ್ತು KSEಗೆ ಸಂಬಂಧಪಟ್ಟಂತಹ ಆಡಳಿತ ವರ್ಗ ಇವೆಲ್ಲವೂ ಕೂಡ ಈ ಒಂದು ಗೇಟ್ನಲ್ಲೇ ಎಂಟ್ರಿಯನ್ನು ಪಡಿಬೇಕಾಗಿತ್ತು. ಯಾವಾಗ ಮೈಕಲ್ ಡಿ ಕುನ್ನಾ ಅವರ ವರದಿಯನ್ನು ಉಲ್ಲೇಖವನ್ನು ಮಾಡಿ ಒಂದಷ್ಟು ಶಿಫಾರಸುಗಳನ್ನು, ಅಂದರೆ ಒಂದಷ್ಟು ಸೇಫ್ಟಿ ಪ್ರಿಕಾಷನ್ಸ್ಗಳನ್ನು ಏನು ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರಲಾಯಿತು. ಆಟದ ಅಧಿಕಾರಿಗಳು ಆಟಗಾರರ ಪ್ರವೇಶ ಅಂಥೇಳಿ, ಅಂದರೆ ಈ ಒಂದು ಗೇಟ್ನಲ್ಲಿ ಆಟಗಾರರು ಮತ್ತು ಆಟಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮಾತ್ರ ಪ್ರವೇಶ ಇರುವಂಥದ್ದು. ಅದನ್ನು ಹೊರತುಪಡಿಸಿದರೆ ಬೇರೆ ಯಾರಿಗೂ ಕೂಡ ಇಲ್ಲಿ ಪ್ರವೇಶ ಇರೋದಿಲ್ಲ. ಇನ್ನೊಂದು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇಲ್ಲಿಗ ನಾವೇನು ಇಲ್ಲಿ ತೋರಿಸ್ತಾ ಇದ್ದೀವಿ, ಟಿಕೆಟ್ ಇರುವಂಥವ್ರು, ಅಂದರೆ ಆಫ್ಲೈನಲ್ಲಿ 20%, ಆನ್ಲೈನಲ್ಲಿ 80% ಟಿಕೆಟನ್ನು ಕೊಡಲಿಕ್ಕೆ ಈಗಾಗಲೇ RCB ಆಗಿರ್ಬೋದು ಮತ್ತು KSE ತೀರ್ಮಾನವನ್ನು ಮಾಡಿಕೊಂಡಿದೆ. ಸೊ ಆಫ್ಲೈನು ಮತ್ತು ಆನ್ಲೈನ್ ಅಧಿಕೃತವಾದಂಥ ಟಿಕೆಟನ್ನು ಹೊಂದಿರುವಂಥವ್ರು ಮಾತ್ರ ಈ ಒಂದು ಸ್ಟೇಡಿಯಂನ ಒಳಗಡೆ ಪ್ರವೇಶವನ್ನು ಕೊಡಬೇಕಾಗುತ್ತೆ. ಅದನ್ನು ಹೊರತುಪಡಿಸಿದರೆ ಯಾವುದೇ ರೀತಿಯಾದಂತಹ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಗಡೆ ಪ್ರವೇಶವನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ. ಮತ್ತೊಂದು ವಿಶೇಷ ಏನು ಅಂತಂದರೆ, ಅಧಿಕೃತವಾದಂತಹ RCB ವೆಬ್ಸೈಟ್ನಲ್ಲೇ ಟಿಕೆಟನ್ನು ಪಡಿಬೇಕಾಗತ್ತೆ. ನಾನು ನಿಮಗೆ ಆನ್ಲೈನಲ್ಲಿ ಟಿಕೆಟನ್ನು ಕೊಡಿಸ್ತೀನಿ ಅಂಥೇಳಿ ಒಂದಷ್ಟು ಮೋಸ ಮಾಡೋರ ಸಂಖ್ಯೆ ಹೆಚ್ಚಿರುತ್ತೆ. ಸೊ RCB ಆಡಳಿತ ಮಂಡಳಿನೂ ಕೂಡ ಒಂದು ಮನವಿಯನ್ನು ಮಾಡಿಕೊಂಡಿದೆ. ಅಧಿಕೃತವಾದಂಥ ವೆಬ್ಸೈಟ್ನಲ್ಲಿ ಮಾತ್ರ ನೀವು ಟಿಕೆಟನ್ನು ಖರೀದಿ ಮಾಡಿ, ಉಳಿದಂತೆ ನೀವು ಯಾವುದೇ ರೀತಿಯಾದಂಥ ಟಿಕೆಟನ್ನು ಖರೀದಿ ಮಾಡಬೇಡಿ ಅಂಥೇಳಿ. ಹಾಗೆಯೇ ಕುನ್ನಾ ಅವರ ವರದಿಯನ್ನು ಆಧರಿಸಿ ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದಷ್ಟು ವೈದ್ಯಕೀಯ ತಪಾಸಣಾ ವ್ಯವಸ್ಥೆ ಆಗಿರ್ಬೋದು, ಹಾಗೆಯೇ ನಾಮಫಲಕ ಆಗಿರ್ಬೋದು, ನೀವು ಎಲ್ಲಿದ್ದೀರಾ, ಯಾವ ಜಾಗಕ್ಕೆ ಹೋಗಬೇಕು, ಯಾವ ಸ್ಟ್ಯಾಂಡ್ಗೆ ನೀವು ಹೋಗಿ ಕ್ರಿಕೆಟನ್ನು ನೋಡಬೇಕು, ಇವೆಲ್ಲವನ್ನು ಕೂಡ ಸಂಪೂರ್ಣವಾದಂಥ ಒಂದು ಮಾಹಿತಿ, ಅದರಲ್ಲೂ ಪ್ರಮುಖವಾಗಿ ಕನ್ನಡದಲ್ಲಿ ಹಾಕುವಂಥ ಕೆಲಸವನ್ನು ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಮಾಡಿಕೊಂಡಿದೆ. ಇದಕ್ಕೆ ಪೂರಕ ಎನ್ನುವಂತೆ RCB ಮ್ಯಾನೇಜ್ಮೆಂಟ್ ಕೂಡ ಕನ್ನಡಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಸುಮಾರು 4.5 5 ಕೋಟಿ ವೆಚ್ಚದಲ್ಲಿ ಈಗಾಗಲೇ CC ಕ್ಯಾಮ್ರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಅಂದರೆ ಈ ಹಿಂದೆ ಇದ್ದಂತಹ ಕ್ಯಾಮ್ರಾಕ್ಕೂ ಈ ಬಾರಿ ಇನ್ನು ಮುಂದೆ ಇರುವಂತಹ CC ಕ್ಯಾಮ್ರಾಗಳಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಯಾಕೆಂತಂದರೆ AI ಆಧಾರಿತ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡುವಂಥ ಕೆಲಸವನ್ನು ಮಾಡಿದೆ. ಎಲ್ಲೆಲ್ಲಿ ಆಟಗಾರರಾಗಿರ್ಬೋದು, ಕ್ರೀಡಾ ಆಸಕ್ತರಾಗಿರ್ಬೋದು, ಕ್ರೀಡಾಭಿಮಾನಿಗಳು ಎಲ್ಲೆಲ್ಲಿ ಎಂಟ್ರಿ ಮತ್ತು ಎಕ್ಸಿಟನ್ನು ಕೊಡ್ತಾರೆ ಅಂತಹ ಜಾಗಗಳಲ್ಲಿ AI ಆಧಾರಿತ ಕ್ಯಾಮ್ರಾಗಳನ್ನು RCB ತನ್ನ ಸ್ವಂತ ಖರ್ಚಿಂದ KSEಗೆ ಕೊಟ್ಟಿರುವಂಥದ್ದು. ಸೊ ಅದ್ರ ಪ್ರಕಾರ ಈಗಾಗಲೇ ಸುರಕ್ಷತೆಗೆ ಬೇಕಾದಂತಹ, ಅಂದರೆ ಕಳೆದ ವರ್ಷ ಏನು ಕಾಲ್ತುಳಿತ ನಡೀತು, ಅದಾದ ಬಳಿಕ ಒಂದಷ್ಟು ಸಮಸ್ಯೆಗಳಾಯಿತು. ಇನ್ನು ಮುಂದೆ ಆ ರೀತಿಯಾದಂಥ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬರುವಂತಹ ಕ್ರೀಡಾಸಕ್ತರ ಸುರಕ್ಷತಾ ದೃಷ್ಟಿಯಿಂದ ಆಗಿರ್ಬೋದು, ಜೊತೆಗೆ ಬರುವಂತಹ ಆಟಗಾರರ ಸುರಕ್ಷತಾ ದೃಷ್ಟಿಯಿಂದ
ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಈಗಾಗಲೇ KSC ಆಡಳಿತ ಮಂಡಳಿ ಮಾಡಿಕೊಂಡಿದೆ. ಸೊ ಇಲ್ಲಿ ಬರುವಂತಹ ಕ್ರಿಕೆಟನ್ನು ನೋಡಲಿಕ್ಕೆ ಬರುವಂತಹ IPL ಚುಟುಕು ಪಂದ್ಯವನ್ನು ನೋಡಲಿಕ್ಕೆ ಬರುವಂತಹ ಕ್ರೀಡಾಸಕ್ತರಿಗೆ, ಕ್ರೀಡಾ ಅಭಿಮಾನಿಗಳಿಗೆ, ಕ್ರೀಡಾ ಪ್ರೇಕ್ಷಕರಿಗೆ ಸುರಕ್ಷತೆಯನ್ನು ಕೊಡುವಂಥದ್ದು, ಸುರಕ್ಷತೆಗೆ ನಮ್ಮ ಮೊದಲ ಆದ್ಯತೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ KSCA ಮತ್ತು RCB ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಸೊ ನಿಶ್ಚಿಂತೆಯಿಂದ ಬಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇರುವಂತಹ IPL ಪಂದ್ಯ ಆಗಿರ್ಬೋದು ಮತ್ತು ಮುಂಬರುವಂಥ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ನಿಶ್ಚಿಂತೆಯಿಂದ ನೋಡ್ಬೋದು ಅನ್ನುವಂಥ ಒಂದು ಅಭಯವನ್ನು KSCA ಕ್ರೀಡಾಸಕ್ತರಿಗೆ ಕೊಡುವಂಥ ಕೆಲಸವನ್ನು ಮಾಡಿದೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.